ನನ್ಗೆ ಯಾಕೋ ಪೈಲ್ಸ್ ಆಗಿದೆ ಡಾಕ್ಟ್ರೆ. ನಿಮ್ಗೆ ಮೂಲವ್ಯಾಧಿ ಅಂತ ನೀವು ಕನ್ನಡದಲ್ಲಿ ಏನಂತೀರಲ್ಲ ಅದನ್ನ ನಾವು ಪೈಲ್ಸ್ ಅಂತೀವಿ, ಹೆಮರಾಯ್ಡ್ಸ್ ಅಂತೀವಿ. ತುಂಬಾ ಜನ ನನಗೆ ಎಕ್ಸೆಸ್ ಆಫ್ ಹೀಟ್ ಆಯ್ತು, ನಾನು ಡ್ರೈವ್ ಮಾಡ್ತೀನಿ, ನಾನು ಟೈಲರಿಂಗ್ ಮಾಡ್ತೀನಿ, ನಾನು ಈ ನಡುವೆ ಜಾಸ್ತಿ ಚಿಕನ್ ತಿಂದೆ, ಅವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡಬೇಡಿ. ಆ ವೇನ್ಸ್ ಗಳು ಒಂದ್ ದ್ರಾಕ್ಷಿ ತರ ಇರುತ್ತೆ, ಅದ್ರ ಮೇಲೆ ಒಂದು ಲೇಯರ್ ಆಫ್ ಗ್ಲೂಕೋಸ್ ಇರುತ್ತೆ, ಅದು ದ್ರಾಕ್ಷಿ ತರ ಕಾಣೋದ್ರಿಂದ ಅದನ್ನ ಪೈಲ್ಸ್ ಅಂತೀವಿ ನಾವು. ಪೈಲ್ಸ್ ಇದಕ್ಕೆ ಕಾರಣ ಮಲಬದ್ಧತೆ, ಕಾನ್ಸ್ಟಿಪೇಷನ್. ಯಾರು ಮೋಷನ್ ಯಾವಾಗಲೂ ತಿಣಕ್ತಿರಲ್ಲ, ತಿಣಕ್ಬಾರ್ದು. ಮೋಷನ್ ಸಲೀಸಾಗಬೇಕು ಅಂದ್ರೆ ತಪ್ಪು ತಿಳುವಳಿಕೆಯಿಂದ ಮುದ್ದೆ ತಿನ್ನೋದ್ ಬಿಡ್ತಾರೆ. ಮುದ್ದೆ ಗಟ್ಟಿ ಅಂತ ಇಲ್ಲ, ಮುದ್ದೆಯಲ್ಲಿ ಫೈಬರ್ ಇರುತ್ತೆ, ದಪ್ಪಕ್ಕೆ ಅನ್ನ ಉಣ್ಣಿ, ಸಜ್ಜೆ ನವಣೆ, ಸಿರಿಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸಿ. 30% ಹ್ಯೂಮನ್ ಪಾಪ್ಯುಲೇಷನ್ ಅದು ನಿಮ್ಗೆ ಪೈಲ್ಸ್ ನ ನಾವು ನೋಡ್ತೀವಿ. ನಮಸ್ಕಾರ. ಸೆಲ್ಫ್ ಡಯಾಗ್ನೋಸಿಸ್ ಅಂತೀವಿ. ಜನರು ತಾವೇ ಸ್ವಂತ ಕಾಯಿಲೆನ ನನಗೆ ಇದಾಗಿರ್ಬೋದು ಅಂದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾನ್ ನೋಡುವಂತದ್ದು, ನನ್ಗೆ ಯಾಕೋ ಪೈಲ್ಸ್ ಆಗಿದೆ ಡಾಕ್ಟ್ರೆ. ಅಲ್ರಿ ನಿಮ್ಗೆ ಯಾರು ಹೇಳಿದ್ರು ಪೈಲ್ಸ್ ಅಂದ್ರೆ? ಇಲ್ಲ ನನ್ಗೆ ಹಂಗನ್ಸ. ನೋಡಿ, ದಯವಿಟ್ಟು ಒಂದು ಮಾತು ತಿಳ್ಕೊಳ್ಳಿ, ನಾನು ಐ ಎಮ್ ಎ ಸ್ಪೆಷಲಿಸ್ಟ್, ಐ ಎಮ್ ಎ ಸರ್ಜನ್, ಐ ಎಮ್ ಎ ಬಾಟಮ್ ಸರ್ಜನ್. ನಿಮ್ಗೆ ಮೂಲವ್ಯಾಧಿ ಅಂತ ನೀವು ಕನ್ನಡದಲ್ಲಿ ಏನಂತೀರಲ್ಲ ಅದನ್ನ ನಾವು ಪೈಲ್ಸ್ ಅಂತೀವಿ, ಹೆಮರಾಯ್ಡ್ಸ್ ಅಂತೀವಿ. ಹೆಮರಾಯ್ಡ್ಸ್ ಅಂದ್ರೆ ಬ್ಲಡ್ ಹೋಗೋದು ಮೋಷನ್ ನಲ್ಲಿ. ನೋಡಿ, ಯೂಶಲಿ ಈ ಮೂಲವ್ಯಾಧಿಗೆ ಕಾರಣ ಮಲಬದ್ಧತೆ. ತುಂಬಾ ಜನ ನನಗೆ ಎಕ್ಸೆಸ್ ಆಫ್ ಹೀಟ್ ಆಯ್ತು, ನಾನು ಡ್ರೈವ್ ಮಾಡ್ತೀನಿ, ನಾನು ಟೈಲರಿಂಗ್ ಮಾಡ್ತೀನಿ, ನಾನು ಈ ನಡುವೆ ಜಾಸ್ತಿ ಚಿಕನ್ ತಿಂದೆ, ಅವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡಬೇಡಿ. ಯಾರಿಗೆ ಪೈಲ್ಸ್ ಬರುತ್ತೆ ಅಂದ್ರೆ ಮೂಲವ್ಯಾಧಿ. ನಿಮ್ಮ ಮೋಷನ್ ಜಾಗ ಇದಾದ್ರೆ 3 ಇರ್ತವೆ, 3 o'clock, 11 o'clock ಅಂಡ್ 7 o'clock ಅಂತೀವಿ ನಾವು. ಆ 3 ಜಾಗದಲ್ಲಿ ಇದು ರಕ್ತನಾಳದ ಗೊಂಚಲು, ವ್ಯಾರಿಕೋಸ್ ವೇನ್ ಅಂತ ನಿಮ್ ಕಾಲ್ನಲ್ಲಿ ನೋಡ್ಕೊತಿರಲ್ಲ, ಅದೇ ರೀತಿ ಗುದದ್ವಾರದಲ್ಲಿ ಇಟ್ ಈಸ್ ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇನ್ಸ್ ಅಂತೀವಿ ನಾವು. ಆ ವೇನ್ಸ್ ಗಳು ಒಂದ್ ದ್ರಾಕ್ಷಿ ತರ ಇರುತ್ತೆ, ಅದ್ರ ಮೇಲೆ ಒಂದು ಲೇಯರ್ ಆಫ್ ಗ್ಲೂಕೋಸ್ ಇರುತ್ತೆ, ಅದು ದ್ರಾಕ್ಷಿ ತರ ಕಾಣೋದ್ರಿಂದ ಅದನ್ನ ಪೈಲ್ಸ್ ಅಂತೀವಿ ನಾವು. ಪೈಲ್ಸ್ ಇದಕ್ಕೆ ಕಾರಣ ಮಲಬದ್ಧತೆ, ಕಾನ್ಸ್ಟಿಪೇಷನ್. ಯಾರು ಮೋಷನ್ ಯಾವಾಗಲೂ ತಿಣಕ್ತಿರಲ್ಲ, ತಿಣಕ್ಬಾರ್ದು ಅಂದ್ರೆ ಮೋಷನ್ ಸಲೀಸಾಗಬೇಕು ಅಂದ್ರೆ ನೀರ್ ಜಾಸ್ತಿ ಕುಡಿಬೇಕು. ಆಹಾರದಲ್ಲಿ ಫೈಬರ್ ಅಂದ್ರೆ ಹಣ್ಣುಗಳು, ಸೊಪ್ಪು, ತರಕಾರಿಗಳು. ಮುದ್ದೆ ಗಟ್ಟಿ ಅಲ್ಲ, ಚಪಾತಿ ಹೀಟ್ ಅಲ್ಲ, ಕೋಳಿ ಹೀಟ್ ಅಲ್ಲ. ದಯವಿಟ್ಟು ನೆನಪಿಡಿ, ಈ ಹೆಚ್ಚು ಸೊಪ್ಪು ತರಕಾರಿಗಳು. ಹಣ್ಣುಗಳಲ್ಲಿ ಯಾವುದು? ಚೇಪೆ ಹಣ್ಣು ಇಸ್ ದ ಬೆಸ್ಟ್ ಫ್ರೂಟ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಯಾಕಂದ್ರೆ ಸೀಬೆ ಹಣ್ಣು, ಗೋವಾಳಿಗೆ ಆ ಬೀಜ ಇರುತ್ತಲ್ಲ, ದಟ್ಸ್ ಎ ವಂಡರ್ಫುಲ್ ಫೈಬರ್. ಅದು ಹಂಗೆ ಪಾಸ್ ಆಗುತ್ತೆ, ಅದನ್ನ ನೀವು ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ತರಕಾರಿಯಲ್ಲೂ ಫೈಬರ್ ಇರುತ್ತೆ, ಅದರಿಂದ ಹೆಚ್ಚು ಸೊಪ್ಪು ತರಕಾರಿಯನ್ನು ತಿನ್ನಿ, ಹಣ್ಣುಗಳು ತಿನ್ನಿ, ಚೇಪೆ ಹಣ್ಣು ತಿನ್ನಿ, ಏಲಕ್ಕಿ ಬಾಳೆಹಣ್ಣು ತಿನ್ನಿ, ದ್ವಾರ ಇರೋ ಪರಂಗಿ ಹಣ್ಣು ತಿನ್ನಿ. ತುಂಬಾ ಜನ ನಮ್ಮಲ್ಲಿ ಪರಂಗಿ ಹಣ್ಣು ತುಂಬಾ ಹೀಟ್ ಅನ್ಕೋತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೋರ್ ಫೈಬರ್, ತುಂಬಾ ಹಣ್ಣಾಗಿರೋದ್ರಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಫೈಬರ್ ಕಡಿಮೆ ಇರುತ್ತೆ. ಆದ್ರಿಂದ ಆದಷ್ಟು ನೀವು ಫೈಬರ್ ಜಾಸ್ತಿ ಇರತಕ್ಕಂತ ಫುಡ್ ತಿನ್ನಿ. ರಾಗಿ ಮುದ್ದೆಯಲ್ಲಿ ಫೈಬರ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಜನ ತಪ್ಪು ತಿಳುವಳಿಕೆಯಿಂದ ಮುದ್ದೆ ತಿನ್ನೋದ್ ಬಿಡ್ತಾರೆ. ಮುದ್ದೆ ಗಟ್ಟಿ ಅಂತ ಇಲ್ಲ, ಮುದ್ದೆಯಲ್ಲಿ ಫೈಬರ್ ಇರುತ್ತೆ, ದಪ್ಪಕ್ಕೆ ಅನ್ನ ಉಣ್ಣಿ, ಸಜ್ಜೆ ನವಣೆ, ಸಿರಿಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸಿ, ನೀರ್ ಜಾಸ್ತಿ ಕುಡಿರಿ, ಅವಾಗ ನಿಮ್ಗೆ ಮೂಲವ್ಯಾಧಿ ಬರಲ್ಲ. ದಯವಿಟ್ಟು ಅನೇಕ ಕ್ವಾಕ್ಸ್ ಇರ್ತವೆ, ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ನಾವು ಕ್ವಾಕ್ಸ್ ಅಂತ ಹೇಳ್ತೀವಿ. ಅನೇಕ ಕಡೆ ನೀವು ಬೋರ್ಡ್ ನೋಡಿರ್ತೀರಿ, ಪೈಲ್ಸ್ ಅಂಡ್ ಫಿಸ್ಟುಲಾ ಕ್ಲಿನಿಕ್ ಅಂತ. ಅವರಿಗೆ ಕ್ವಾಲಿಫಿಕೇಶನ್ ಇರಲ್ಲ, SLC ಫೇಲ್ ಆಗಿರೋರು ಇರ್ತಾರೆ. ದಯವಿಟ್ಟು ಅಂತ ಕಡೆ ಹೋಗಿ ಮಿಸ್ಲೀಡ್ ಆಗ್ಬೇಡಿ. ನೀವು ಆಯುರ್ವೇದ ಟ್ರೀಟ್ಮೆಂಟ್ ತಗೋತೀರಾ, ಅದು ನಿಮ್ಗೆ ಇಷ್ಟ. ಹೋಮಿಯೋಪತಿ ತಗೋತೀರಾ, ಅದು ನಿಮ್ಗೆ ಇಷ್ಟ. ಬಟ್ ಅಲೋಪತಿ ಯಾರೇ ಆಗಲಿ, ಅವರಲ್ಲೂ ಕೂಡ ಕ್ವಾಕ್ಸ್ ಇರ್ತಾರೆ. ಎಷ್ಟೋ ಜನ ಶಾಲೆಗೆ ಹೋಗಿದ್ದವ್ರು ನಾನು ಆಯುರ್ವೇದ ಡಾಕ್ಟರ್ ಅಂತ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ದಯವಿಟ್ಟು ಹೋದ್ರೆ ಕ್ವಾಲಿಫೈಡ್ ಡಾಕ್ಟರ್ಸ್ ಹೋಗಿ, ಆಯುರ್ವೇದ ಅಥವಾ ಹೋಮಿಯೋಪತಿ. ಬಟ್ ನಾವು ಸರ್ಜನ್ಸ್, ನಿಮ್ಗೆ ಸ್ಪಷ್ಟವಾಗಿ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟು, ಡಿಗ್ರಿ ಇರ್ತವೆ, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಅದ್ರ ಕಾಂಪ್ಲಿಕೇಶನ್ಸ್ ಇರ್ತವೆ, ಅದಕ್ಕೆ ನಾನಾ ರೀತಿಯ ಟ್ರೀಟ್ಮೆಂಟ್ ಇರ್ತವೆ. ನಾವು ಕೂಡ ಏಕ್ದಮ್ ಇವಾಗ ಆಪರೇಷನ್ ಮಾಡಲ್ಲ, ಎಲ್ಲೋ ಒಂದ್ ಕಡೆ ಮೆಡಿಕಲ್ ಟ್ರೀಟ್ ಮಾಡ್ತೀವಿ, ಆಮೇಲೆ ಸರ್ಜರಿ ಬರ್ತೀವಿ. ಇವತ್ತು ತುಂಬಾ ಜನ ನನಗೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟ್ರೆ ಅಂತಾರೆ. ನಿಮ್ಗೆ ಅದ್ರ ಬಗ್ಗೆ ಅನುಭವ ಇರಲ್ಲ. ಲೇಸರ್ ನಾವು ಒಂದು ಸೋರ್ಸ್ ಆಫ್ ಎನರ್ಜಿ ಅಂತೀವಿ ನಾವು. ನಿಮ್ಮ ಮೂಲವ್ಯಾಧಿಯನ್ನು ತೆಗೆಯುವಾಗ ಅದನ್ನು ಉಪಯೋಗಿಸ್ಕೊಳ್ತೀವಿ ನಾವು. ಅದರಿಂದ ಎಲ್ಲೋ ಮಿಸ್ಲೀಡ್ ಆಗಿ ನಾನು ಲೇಸರ್ ಮಾಡ್ತೀನಿ ಅಂತ ಅನೇಕ ಜನ ನಿಮ್ಗೆ ಮೋಸ ಮಾಡ್ತಾರೆ. ಲೇಸರ್ ಇಟ್ಬಿಟ್ಟು ತೆಗೆದು ಬಿಡ್ತೀನಿ ಅಂತ, ಹಂಗೆಲ್ಲ ಆಗ್ಬೇಡಿ. ದಯವಿಟ್ಟು ಇವತ್ತು ಪ್ರಾಕ್ಟಾಲಜಿಸ್ಟ್ ಇದ್ದಾರೆ ಅನೇಕ ಕಡೆ. ನಮ್ಮ ರಾಜಶೇಖರ್ ಅಂತ ಡಾಕ್ಟರ್ ರಾಜಶೇಖರ್ ಅವ್ರು ಪ್ರಾಕ್ಟಾಲಜಿನೇ ಮಾಡ್ತಾರೆ. ಎಲ್ಲೋ ಸ್ಮೈಲ್ ಅಂತ ಹಾಸ್ಪಿಟಲ್ ಪ್ರಾಕ್ಟಾಲಜಿನೇ ಮಾಡ್ತಾರೆ. ನಾವು ಕೂಡ ಮಾಡ್ತೀವಿ. ದಯವಿಟ್ಟು ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ, ಯಾಕಂದ್ರೆ ನಾವು ಒಂದು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ,
ಸರ್ಜನ್ಸ್ ಕರೆಕ್ಟ್ ಆಗಿ ಮಾಡಿದ್ರೆ ಅದು ನಿಮ್ಗೆ ಫಿಶರ, ಫೈಲ್ಸ, ಫಿಸ್ಚುಲನ, ಪೆರಿಯನಲ್ ಆಬ್ಸೆಸ್, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನನ್ನ ಒಂದು ಡಿಜಿಟಲ್ ಎಕ್ಸಾಮಿನೇಷನ್ ಒಳಗೆ ನಿಮ್ಗೆ ಒಳಗಡೆ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಕಂಡುಹಿಡಿತೀನಿ ನಾನು, ರೆಕ್ಟಲ್ ಕ್ಯಾನ್ಸರ್. ಸೊ ಸೀರಿಯಸ್ ಪ್ರಾಬ್ಲಮ್ ಅಂದ್ರೆ ರೆಕ್ಟಲ್ ಕ್ಯಾನ್ಸರ್. ಅದ ಬಿಟ್ರೆ ಇವೆಲ್ಲ ಬಹಳ ಸಿಂಪಲ್ ಪ್ರಾಬ್ಲಮ್ಗಳು. 30% ಹ್ಯೂಮನ್ ಪಾಪ್ಯುಲೇಷನ್ ಅದು ನಿಮ್ಗೆ ಪೈಲ್ಸ್ ನ ನಾವು ನೋಡ್ತೀವಿ. ಅದಕ್ಕೆ ನವೆಂಬರ್ 20 ನಾವು ವರ್ಲ್ಡ್ ಪೈಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ದಯವಿಟ್ಟು ಇಷ್ಟು ವಿಚಾರಗಳು ತಮ್ಮ ಗಮನಕ್ಕೆ. ನಮಸ್ಕಾರ.